Prime Success for Better Future. ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರೈಮ್ ಬ್ಯಾಂಕಿಂಗ್ ಕ್ಲಾಸಸ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಇವತ್ತು ನಿಮಗೋಸ್ಕರ ಇಂಪಾರ್ಟೆಂಟ್ MCQs ಆನ್ ಡೆವಲಪ್ಮೆಂಟಲ್ ಸ್ಕೀಮ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಈ ಟಾಪಿಕ್ ಮೇಲೆ ಒಂದಿಷ್ಟು ಇಂಪಾರ್ಟೆಂಟ್ MCQsಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೇನೆ. ಇದರ ವಿಡಿಯೋವನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಡ್ಯೂರಿಂಗ್ ಆರ್ ಪ್ರೀವಿಯಸ್ ಕ್ಲಾಸಸ್. ಸೊ ಇಫ್ ಯು ಹ್ಯಾವ್ ನಾಟ್ ವಾಚ್ ದಿಸ್, ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಓಕೆ, so without any further ado, let us quickly start today's first question on developmental schemes of government of India. ಡೆವಲಪ್ಮೆಂಟಲ್ ಸ್ಕೀಮ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನಾವು ಹಲವಾರು ಗವರ್ಮೆಂಟ್ ಸ್ಕೀಮ್ಸ್ಗಳನ್ನು ನೋಡಿದ್ದೇವೆ. ಇವತ್ತಿನ ಮೊದಲನೇ ಕ್ವೆಶನ್ ಏನು ಅಂತ ನೋಡೋಣ. ದಿಸ್ ಇಸ್ ಅಬೌಟ್ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ. Pradhan Mantri Awas Yojana, it is a scheme related to what? It is a scheme related to housing, affordable housing for the poor and lower income sections of the society. ನಾವು ಮನೆಯನ್ನು ನಿರ್ಮಿಸಿಕೊಡಲಿಕ್ಕೆ ಯಾವ ಯೋಜನೆ ಅಂಡರಲ್ಲಿ ಹೋಗಬಹುದು? ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಂಡರಲ್ಲಿ ಹೋಗಬಹುದು. ಇದರಲ್ಲಿ ಕ್ವೆಶನ್ ಏನು ಅಂತ ಕೇಳಿದ್ದಾರೆ, ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ ಈಸ್ ಅಂಡರ್ ವಿಚ್ ಮಿನಿಸ್ಟ್ರಿ? ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರ್ತದೆ? ವೆದರ್ ಇಟ್ ಈಸ್ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಓಕೆ, A. Ministry of Housing and Urban Affairs. B. Ministry of Finance. C. The options are little bit jumbled, so please. Ministry of Housing and Urban Affairs, option A. Ministry of Finance, option B. Ministry of Human Resource, option C. And last one, option D, none of the above. ಆಪ್ಷನ್ ಡಿ, ನನ್ ಆಫ್ ದ ಅಬವ್. ಈಗ ನೋಡಿ, ನಾನು ಆಗಲೇ ಡಿಸ್ಕಸ್ ಮಾಡಿದ್ದೇನೆ, ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅದರಲ್ಲಿ ಏನು ಮಾಡ್ತೇವೆ ನಾವು? ಅಫೋರ್ಡೆಬಲ್ ಹೌಸಿಂಗನ್ನು, ಮನೆಯನ್ನು ನಿರ್ಮಿಸಿಕೊಡಲಿಕ್ಕೆ ಹಲವಾರು ಸ್ಕೀಮ್ಸ್ ಉಂಟು. ಅದರಲ್ಲಿ CLSS ಸ್ಕೀಮ್ ಉಂಟು, AHP ಸ್ಕೀಮ್ ಉಂಟು, BLC ಸ್ಕೀಮ್ ಅಂತ ಉಂಟು. ಅದರ ಅಂಡರಲ್ಲಿ ನಾವು ಹೌಸಿಂಗನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ. ನಾವು ಅಂತ ಹೇಳಿದರೆ ಗವರ್ಮೆಂಟ್. ಸೊ ಇದರ ಅಂಡರಲ್ಲಿ ಯಾವ ಮಿನಿಸ್ಟ್ರಿ ಬರಬೇಕು? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸೇ ಬರಬೇಕು. ಸೊ ಅವರ್ ಆಪ್ಷನ್ ಈಸ್ A. Option is A. Ministry of Housing and Urban Affairs is responsible for Pradhan Mantri Awas Yojana. Okay, let me explain this again in detail. I have already explained this. What and all you can expect from this scheme? First of all, this scheme was launched on June 25, 2015. June 25, 2015 ಅಲ್ಲಿ ಲಾಂಚ್ ಆಯಿತು. ಇದರಲ್ಲಿ 3 ಸ್ಕೀಮ್ಸ್ ಬರ್ತದೆ. CLSS scheme, which is your generating affordable housing for economically weaker section of the society and lower income ಸೆಕ್ಷನ್ ಆಫ್ ದ ಸೊಸೈಟಿ. ಇದರಲ್ಲಿ ಏನು ಕೊಡ್ತಾರೆ ಅಂತ ಹೇಳಿದರೆ, ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಒಂದು ಲೋನ್ 9 ಲಕ್ಷದ್ದು 4% ಡಿಸ್ಕೌಂಟ್ ರೇಟಿಗೆ, ಇನ್ನೊಂದು ಲೋನ್ 12 ಲಕ್ಷದ್ದು 3% ಡಿಸ್ಕೌಂಟ್ ರೇಟಿಗೆ. ಆದರೆ ಕಂಡೀಷನ್ ಏನು ಅಂತ ಹೇಳಿದರೆ, ಫ್ಯಾಮಿಲಿ ಇನ್ಕಮ್ 18 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ಅವರು ಯಾವುದೇ ಟೆನೆಂಟ್ ಆಗಿ, ಜಾಯಿಂಟ್ ಫ್ಯಾಮಿಲಿ ಆಗಿ ಅಥವಾ ಹೋಮ್ಲೆಸ್ ಆಗಿ ಸ್ಟೇ ಮಾಡ್ತಾ ಇರಬೇಕು. ಆಗ ಮಾತ್ರ ದೇ ಕ್ಯಾನ್ ಅವೈಲ್ ದಿಸ್ ಲೋನ್ ಫೆಸಿಲಿಟಿ ಅಂಡರ್ ಪ್ರಧಾನ್ ಮಂತ್ರಿ ಆವಾಸ್ ಯೋಜನಾ. ಸೆಕೆಂಡ್ ಸ್ಕೀಮ್ ಅಂತ ಹೇಳಿದರೆ ಏನು? AHP ಸ್ಕೀಮ್. AHP ಸ್ಕೀಮಲ್ಲಿ ಕೂಡ ಅವರು ಅಫೋರ್ಡಬಲ್ ಹೌಸಿಂಗ್ ಸಿಸ್ಟಮಿಗೆ 2.5 ಲ್ಯಾಕ್ಸನ್ನು ಪ್ರೊವೈಡ್ ಮಾಡ್ತಾರೆ. 2.5 ಲ್ಯಾಕ್ಸ್ ಅಮೌಂಟನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಇದರಲ್ಲಿ ಲಾಸ್ಟ್ ಈಸ್ BLC ಸ್ಕೀಮ್ ಇಲ್ ಒನ್ ಫಾರ್ ಗ್ರಾಂಟಿಂಗ್ ಆರ್ ಬಿಲ್ಡಿಂಗ್ ಹೌಸ್. ಇದರಲ್ಲಿ ಕೂಡ 2.5 ಲ್ಯಾಕ್ಸ್ ಅವರು ಅಮೌಂಟನ್ನು ಕೊಡ್ತಾರೆ. 30 ಸ್ಕ್ವೇರ್ ಮೀಟರ್ಸ್ ಕಾರ್ಪೆಟ್ ಏರಿಯಾ ಆಗಿದ್ದರೆ ಆಗ ಅವರಿಗೆ 2.5 ಲ್ಯಾಕ್ಸ್ ಪ್ರೊವೈಡ್ ಮಾಡ್ತಾರೆ. ಫ್ಯಾಮಿಲಿ ಇನ್ಕಮ್ 3 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಏನಿರ್ತದೆ, ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 3 ಲ್ಯಾಕ್. ಸೊ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆ ಅಂಡರಲ್ಲಿ ಇದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 1 ಈಸ್ ದ ಡೇಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್, June 25, 2015. ಮಿನಿಸ್ಟ್ರಿ ಯಾವುದಂತ ನಾವು ನೋಡಿದ್ವಿ, ಮಿನಿಸ್ಟ್ರಿ ಈಸ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಫೇರ್ಸ್. ನೆಕ್ಸ್ಟ್ ಅಲ್ಲಿ ಇದರಂಡರಲ್ಲಿ 3 ಸ್ಕೀಮ್ಸ್ ಬರ್ತದೆ. CLSS ಸ್ಕೀಮ್, one we have AHP scheme and one we have BLC scheme. Full form ಬೇಕಿದ್ರು ನೋಡ್ಕೊಡಿ. Credit Link Subsidy Scheme. Next is your AHP, Affordable Housing Project. And next is BLC, Beneficiary Lead Construction. Okay, I hope this was clear. Moving on to the second question. ಜಲ್ ಶಕ್ತಿ ಅಭಿಯಾನ್ ಬಗ್ಗೆ ಕೇಳಿದ್ದಾರೆ. ವೆನ್ ವಾಸ್ ಜಲ್ ಶಕ್ತಿ ಅಭಿಯಾನ್ ಲಾಂಚ್ಡ್? ಈಗ ಜಲ್ ಶಕ್ತಿ ಅಭಿಯಾನ್ ಅಂತ ಹೇಳಿದರೆ ಏನು? ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಕುಡಿಯುವ ನೀರಿನ ಸವಲತ್ತನ್ನು
ಕೊಡ್ಲಿಕ್ಕೋಸ್ಕರ ಈ ಜಲ್ ಶಕ್ತಿ ಅಭಿಯಾನನ್ನು ಲಾಂಚ್ ಮಾಡಿದ್ರು. ಯಾವಾಗ ಲಾಂಚ್ ಮಾಡಿದ್ರು? 26th January 2021, ಆಪ್ಷನ್ ಬಿ 14th January 2022, ಆಪ್ಷನ್ ಸಿ 22nd March 2021, ಆಪ್ಷನ್ ಡಿ 22nd March 2022. What will be the answer? Your answer is 22nd March 2021. 22nd March 2021. ಏನಾಯಿತು? ಜಲ್ ಶಕ್ತಿ ಅಭಿಯಾನನ್ನು ಅವರು ಲಾಂಚ್ ಮಾಡಿದ್ರು. ಯಾರು ಲಾಂಚ್ ಮಾಡಿದ್ರು? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 22nd March 2021ಗೆ ಲಾಂಚ್ ಮಾಡಿದ್ರು. ದಿಸ್ ಡೇ ಈಸ್ ಆಲ್ಸೋ ಕೋಲ್ಡ್ ಆಸ್ ದ ವರ್ಲ್ಡ್ ವಾಟರ್ ಡೇ. ಓಕೆ, 22nd March ಈಸ್ ಆಲ್ಸೋ ನೋನ್ ಆಸ್ ದ ವರ್ಲ್ಡ್ ವಾಟರ್ ಡೇ. ಅದೇ ದಿನ ಈ ಜಲ್ ಶಕ್ತಿ ಅಭಿಯಾನನ್ನು ಅವರು ಲಾಂಚ್ ಮಾಡಿದ್ರು. ಈ ಅಭಿಯಾನದಲ್ಲಿ ನೀವು ಏನೆಲ್ಲ ನೋಡ್ಬೋದು? ಇಟ್ ಈಸ್ ಫಾರ್ ವಾಟರ್ ಕನ್ಸರ್ವೇಷನ್ ಆ್ಯಂಡ್ ವಾಟರ್ ಸೆಕ್ಯೂರಿಟಿ ಇನ್ ದ ಕಂಟ್ರಿ. ನಾವು ನೀರನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರನೇ ಈ ಅಭಿಯಾನನ್ನು ಲಾಂಚ್ ಮಾಡಿದ್ದಾರೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಾ ಉಂಟು. ಆ್ಯಂಡ್ ಇಟ್ ಆಲ್ಸೋ ಫೋಕಸಸ್ ಆನ್ ಕ್ಯಾಂಪೇನ್ಸ್ ಆನ್ ವಾಟರ್ ಸ್ಟ್ರೆಸ್ಡ್ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಬ್ಲಾಕ್ಸ್. ಎಲ್ಲಿ ನೀರಿನ ಕೊರತೆ ಇದೆಯೋ ಅಲ್ಲಿ ಕೂಡ ಅವರು ಫೋಕಸ್ ಮಾಡಿ ಅಲ್ಲಿ ನೀರಿನ ಪೂರೈಕೆಯನ್ನು ಮಾಡಲಿಕ್ಕೋಸ್ಕರನೇ ಈ ಜಲ್ ಶಕ್ತಿ ಅಭಿಯಾನವನ್ನು ತಂದಿದ್ದಾರೆ. Third question, we'll move on to the third question. When was ಸ್ವಚ್ಛ ಭಾರತ್ ಅಭಿಯಾನ್ launched? ಇಲ್ಲಿ ಕೂಡ ಡೇಟೆ ಕೇಳಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನ್. ಸ್ವಚ್ಛ ಭಾರತ್ ಅಭಿಯಾನ್ ಅಂದರೆ ಏನು? ದಿಸ್ ವಾಸ್ ಟು ಮೇಂಟೈನ್ ಕ್ಲೆನ್ಲಿನೆಸ್ ವಿದಿನ್ ದ ಸಿಟಿ. ಸ್ಯಾನಿಟೇಷನ್, ಟಾಯ್ಲೆಟ್ಸ್ ಇರ್ಬೋದು ಅಥವಾ ಪ್ಯೂರ್ ಸ್ಯಾನಿಟೇಷನ್ ಫೆಸಿಲಿಟಿ ಇರ್ಬೋದು, ಇದನ್ನೆಲ್ಲ ಪ್ರೊವೈಡ್ ಮಾಡಲಿಕ್ಕೋಸ್ಕರ ಸ್ವಚ್ಛ ಭಾರತ್ ಅಭಿಯಾನನ್ನು ಲಾಂಚ್ ಮಾಡಿದರು. ಪ್ಲಾಸ್ಟಿಕ್ ಸೇ ರಕ್ಷಾ ಇದೆಲ್ಲ ಸ್ಕೀಮ್ಸ್ ಇದರಲ್ಲಿ ನಾವು ನೋಡ್ಬೋದು. 14th November 2020, ಆಪ್ಷನ್ ಬಿ 15th August, ಆಪ್ಷನ್ ಸಿ 2nd October 2014, ಆಪ್ಷನ್ ಡಿ 22nd October 2017. 2nd October 2014, 2nd October 2014 2014 ಸ್ವಚ್ಛ ಭಾರತ್ ಅಭಿಯಾನನ್ನು ಲಾಂಚ್ ಮಾಡಿದರು. ದಿಸ್ ಸ್ವಚ್ಛ ಭಾರತ್ ಅಭಿಯಾನ್ ಆರ್ ಕ್ಲೀನ್ ಇಂಡಿಯಾ ಮಿಷನ್. ಸಿ, ಅಲ್ಟರ್ನೇಟಿವ್ ನೇಮ್ ಕೂಡ ಬರ್ಬೋದು. ಸ್ವಚ್ಛ ಭಾರತ್ ಅಭಿಯಾನಿಗೆ ನಾವು ಏನಂತ ಕರಿತೇವೆ? ಕ್ಲೀನ್ ಇಂಡಿಯಾ ಮಿಷನ್ ಅಂತ ಕರಿತೇವೆ. ಇಟ್ ಈಸ್ ಅ ಕಂಟ್ರಿ ವೈಡ್ ಕ್ಯಾಂಪೇನ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ 2nd October 2014. ಯಾಕೆ ಈ ಸ್ವಚ್ಛ ಭಾರತ್ ಅಭಿಯಾನನ್ನು ಸ್ಟಾರ್ಟ್ ಮಾಡಿದ್ರು? ಟು ಓಪನ್ ಡಿಫ್ಯಾಕ್ಷನ್ ಆ್ಯಂಡ್ ಇಂಪ್ರೂವ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಡಿಸ್ಪೋಸಲ್ ಏನುಂಟು ಅದು ಪ್ರಾಪರ್ ರೀತಿಯಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಓಪನ್ ಡಿಫ್ಯಾಕ್ಷನ್ ಫ್ರೀ ವಿಲೇಜಸ್. ಓಕೆ, ಇದಕ್ಕೋಸ್ಕರ ಈ ಸ್ವಚ್ಛ ಭಾರತ್ ಅಭಿಯಾನನ್ನು ಲಾಂಚ್ ಮಾಡಿದ್ದಾರೆ. Moving on to the fourth question, which of the following schemes come under Ministry of? Which of the following schemes come under Ministry of Commerce and Industry? Commerce and Industry ಅಂಡರಲ್ಲಿ ಯಾವ ಮಿನಿಸ್ಟ್ರಿ ಅಥವಾ ಯಾವ ಸ್ಕೀಮ್ ಬರ್ತದೆ? ಸ್ವಚ್ಛ ಭಾರತ್ ಅಭಿಯಾನ್? ನೋ, ದಿಸ್ ಡಸ್ ನಾಟ್ ಕಮ್. ನ್ಯಾಷನಲ್ ಬಾಲ್ ಸ್ವಚ್ಛತಾ, ಇದು ಕೂಡ it is not the correct answer. National Digital Health Mission. Health Mission Commerce and Industry ಅಲ್ಲಿ ಯಾಕೆ ಬರ್ತದೆ? No. So what we are left with? Make in India. Yes, Make in India is a scheme which is coming under Ministry of Commerce and Industry. ಈಗ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನು ಅಂತ ನಾನು ಇನ್ ಡೀಟೇಲ್ ಆಗಿ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ಡೇಟ್ ನೋಡ್ಕೊಳ್ಳಿ. 25th September 2014 ಲಾಂಚ್ ಆಯಿತು. ಯಾವ ಮಿನಿಸ್ಟ್ರಿ? ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಯಾತಕ್ಕೋಸ್ಕರ ಈ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂತು ಅಂತ ಹೇಳಿದರೆ, ಇನ್ ಆರ್ಡರ್ ಟು ಮೇಕ್ ಇಂಡಿಯಾ ಅ ಮ್ಯಾನ್ಯುಫ್ಯಾಕ್ಚರಿಂಗ್ ಹಬ್, ಪ್ರಮೋಟ್ ಗ್ರೋತ್ ಆಫ್ ಮ್ಯಾನ್ಯುಫ್ಯಾಕ್ಚರಿಂಗ್ ಸೆಕ್ಟರ್. ನಾವು ಯಾವುದೇ ವಸ್ತುಗಳನ್ನು ಇಂಪೋರ್ಟ್ ಮಾಡದೆ ಅದು ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿ ಇಂಡಿಯಾವನ್ನು ಒಂದು ಮ್ಯಾನ್ಯುಫ್ಯಾಕ್ಚರಿಂಗ್ ಹಬ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂತು. ಇದರಲ್ಲಿ ನೋಡಿ 4 ಇನಿಷಿಯೇಟಿವ್ಸ್ ಉಂಟು. ಹೊಸ ಪ್ರಾಸೆಸ್ಗಳು ತರೋದು, ಹೊಸ ಇನ್ಫ್ರಾಸ್ಟ್ರಕ್ಚರ್ ಅನ್ನು ತರೋದು, ಹೊಸ ಸೆಕ್ಟರ್ಸ್. 25 ನ್ಯೂ ಸೆಕ್ಟರ್ಸ್ ಹ್ಯಾವ್ ಬೀನ್ ಲಾಂಚ್ಡ್ ಅಂಡರ್ ಮೇಕ್ ಇನ್ ಇಂಡಿಯಾ ಆ್ಯಂಡ್ ನ್ಯೂ ಮೈಂಡ್ ಸೆಟ್. ವಿ ಆರ್ ಗಿವಿಂಗ್ ಅ ನ್ಯೂ ಮೈಂಡ್ ಸೆಟ್ ಆಫ್ ಇನೋವೇಷನ್, ಟೆಕ್ನಾಲಜಿ ಆ್ಯಂಡ್ ಆಟೋಮೇಷನ್ ಹಿಯರ್. ಇದರ ಅಂಡರಲ್ಲಿ ಯಾವುದೆಲ್ಲ ಸ್ಕೀಮ್ ಬಂದಿದೆ ಅದು ಕೂಡ ನೀವು ನೋಡ್ಕೊಳ್ಳಿ. ಸ್ಕಿಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಪ್ರಧಾನ್ ಮಂತ್ರಿ ಜನ್ ಧನ್ ಯೋಜನಾ, ಸ್ಮಾರ್ಟ್ ಸಿಟಿ, ಅಮೃತ್, ಸ್ವಚ್ಛ ಭಾರತ್ ಅಭಿಯಾನ್, ಸಾಗರ್ಮಾಲಾ, International Solar Alliance and Agni are the schemes which is coming under Make in India. Moving on to the next question.
up to what age of the girl child can an account be opened under Sukanya Samriddhi Yojana? ಸುಕನ್ಯಾ ಸಮೃದ್ಧಿ ಯೋಜನೆ ಅಂಡರಲ್ಲಿ ಒಂದು ಅಕೌಂಟ್ ಓಪನ್ ಮಾಡುವಾಗ ಆ ಹೆಣ್ಮಕ್ಳದ್ದು ಏಜ್ ಎಷ್ಟಿರಬೇಕು, ಮಿನಿಮಮ್ ಏಜ್ ಎಷ್ಟಿರಬೇಕು? 10 ವರ್ಷ, 12 ವರ್ಷ, 9 ವರ್ಷ, 7 ವರ್ಷ ನಿಮ್ಮ ಆಪ್ಷನ್ಸ್. ಫಸ್ಟ್ ಆಫ್ ಆಲ್, ಈ ಸುಕನ್ಯಾ ಸಮೃದ್ಧಿ ಯೋಜನೆ ಅಂಡರಲ್ಲಿ ಏನೆಲ್ಲ ಬರ್ತದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವ ಕಾನ್ಸೆಪ್ಟಿಂದ ಡಾಕ್ಟರ್ ರಾಜೇಂದ್ರ ಫಾಲ್ಕೆ ಅವರು ಈ ನ್ಯಾಷನಲ್ ಕನ್ವೀನರ್ ಆಗಿದ್ದಾರೆ. ಇಲ್ಲಿ 22 January 2015 ಅಂಡರಲ್ಲಿ ಲಾಂಚ್ ಆಯಿತು. ಯಾವ ಮಿನಿಸ್ಟ್ರಿ? 3 ಮಿನಿಸ್ಟ್ರಿ. ಸೊ ಪ್ಲೀಸ್ ಪೇ ಅಟೆನ್ಷನ್. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ದ ಫಸ್ಟ್ ಮಿನಿಸ್ಟ್ರಿ. Ministry of Health and Family Affairs, second ministry. Ministry of Human Resource Development. ಈ 3 ಮಿನಿಸ್ಟ್ರಿ ಅವರ ಕೋಆರ್ಡಿನೇಷನ್ ಇಂದಾಗಿಯೇ ಈ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವ ಸ್ಕೀಮ್ ಅವರು ಲಾಂಚ್ ಮಾಡಿದರು. 3 ಅಬ್ಜೆಕ್ಟಿವ್ಸ್ ಇತ್ತು: ಟು ಪ್ರಿವೆಂಟ್ ಜೆಂಡರ್ ಬಯಾಸ್, ಟು ಪ್ರೊಟೆಕ್ಟ್ ದ ಸರ್ವೈವಲ್ ಆಫ್ ಗರ್ಲ್ ಚೈಲ್ಡ್ ಆ್ಯಂಡ್ ಫಾರ್ ದೇರ್ ಎಜುಕೇಷನ್. ಅವರ ಎಜುಕೇಷನಿಗೋಸ್ಕರ, ಅವರ ಸಂರಕ್ಷಣೆಗೋಸ್ಕರ, ಹಾಗೂ ಯಾವುದೇ ಜೆಂಡರ್ ಬಯಾಸ್ ಇಲ್ಲದೆ ಹೆಣ್ಮಕ್ಳಿಗೆ ಕೂಡ ಪ್ರೋತ್ಸಾಹನ ಸಿಗಬೇಕು ಅನ್ನುವ ಕಾರಣದಿಂದಾಗಿ ಈ ಬೇಟಿ ಬಚಾವ್ ಬೇಟಿ ಪಡಾವ್ ಯೋಜನೆಯನ್ನು ತಂದಿದ್ದಾರೆ. ಈ ಯೋಜನೆ ಅಂಡರಲ್ಲಿ ಏನಾಗ್ತದೆ, ಅವರ ಪೇರೆಂಟ್ಸ್ ಅಥವಾ ಲೀಗಲ್ ಗಾರ್ಡಿಯನ್ಸ್, ಆ ಹೆಣ್ಮಕ್ಳ ಪೇರೆಂಟ್ಸ್ ಅಥವಾ ಲೀಗಲ್ ಗಾರ್ಡಿಯನ್ಸೇ ಓಪನ್ ಮಾಡಬೇಕು ಅಕೌಂಟನ್ನು. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 2 ಹೆಣ್ಮಕ್ಳ ಅಕೌಂಟನ್ನು, ಒಂದು ಫ್ಯಾಮಿಲಿಯಲ್ಲಿ 2 ಹೆಣ್ಮಕ್ಳ ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಓಪನ್ ಮಾಡ್ಬೋದು. ಮಿನಿಮಮ್ ಏಜ್ ನೋಡಿ 10 years. ಕ್ವೆಶನ್ ಏನಿತ್ತು? ದ ಕ್ವೆಶನ್ ವಾಸ್, what is the minimum age to open an Sukanya Samriddhi Yojana? Option is 10 years, not 12, not 9, not 7. Maximum kelidre, if the question is maximum, your answer is 21 years. Okay, see here it is mentioned 10 years tanaka, minimum 10 years ಆಗಿರಬೇಕು. till that girl child reaches the age of 21 years. 21 years ಏಜ್ ಅಟೈನ್ ಆಗೋ ತನಕ ನೀವು ಈ ಅಕೌಂಟನ್ನು ಓಪನ್ ಮಾಡ್ಬೋದು. ಮಿನಿಮಮ್ ಅಮೌಂಟ್ ಕೇಳಿದರೆ, ಮಿನಿಮಮ್ ಅಮೌಂಟ್ ಈಸ್ 250. ಮ್ಯಾಕ್ಸಿಮಮ್ ಅಮೌಂಟ್ ಕೇಳಿದರೆ ಮ್ಯಾಕ್ಸಿಮಮ್ ಈಸ್ 1,50,000 ಆ್ಯನ್ಯುವಲಿ, ಒಂದು ವರ್ಷಕ್ಕೆ. ಓಕೆ, ಸೊ ದಿಸ್ ವಾಸ್ ಅಬೌಟ್ ಸುಕನ್ಯಾ ಸಮೃದ್ಧಿ ಸ್ಕೀಮ್. The same question is asked here. Under Sukanya Samriddhi Yojana, the government has cut the minimum annual deposit requirement for the account. ಮೊದಲು 1,000 ಇತ್ತು, ಮಿನಿಮಮ್ ಅಮೌಂಟ್ 1,000 ಇತ್ತು. ಈಗ ಎಷ್ಟಾಗಿದೆ? ಇಟ್ ಈಸ್ 250. ಮ್ಯಾಕ್ಸಿಮಮ್ ಕೇಳಿದರೆ ಇಟ್ ಈಸ್ 1,50,000 per year. ಓಕೆ, maximum to maximum you can deposit 1,50,000. minimum it is 250. earlier it was 1,000. Next question, what is the minimum age? 7th question, what is the minimum age at which a subscriber can join Atal Pension Yojana? ಅಟಲ್ ಪೆನ್ಷನ್ ಯೋಜನಾ. ನೀವು ಒಂದು ತಿಳ್ಕೊಳ್ಳಿ, ಈ ಸುಕನ್ಯಾ ಸಮೃದ್ಧಿ ಸ್ಕೀಮನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಸ್ಕೀಮ್ಸಲ್ಲಿ ಮಿನಿಮಮ್ ಏಜ್ ಈಸ್ 18 years. ಓಕೆ, ದಿಸ್ ಈಸ್ ಲೈಕ್ ಅ ಸ್ಟ್ಯಾಂಡರ್ಡ್ ರೂಲ್. 18 years ಆಗಿರಬೇಕು. ಮ್ಯಾಕ್ಸಿಮಮ್ ವೇರಿ ಆಗ್ತದೆ ಫಾರ್ ಡಿಫ್ರೆಂಟ್ ಸ್ಕೀಮ್ಸ್, ಬಟ್ ಮಿನಿಮಮ್ ಈಸ್ ಆಲ್ಮೋಸ್ಟ್ ಸೇಮ್ ಫಾರ್ ಮೋಸ್ಟ್ ಆಫ್ ದ ಸ್ಕೀಮ್ ವಿಚ್ ಇಸ್ 18 years. ನಾಟ್ 22, ನಾಟ್ 25, ನಾಟ್ 15, but 18 years. Okay. Now let us see a little bit more about this Atal Pension Scheme. Atal Pension Scheme 9th May 2015 ಅಲ್ಲಿ ಲಾಂಚ್ ಆಯಿತು. ಇದರ ರೆಗ್ಯುಲೇಟರ್ ಯಾರು ಅಂತ ಕೇಳ್ಬೋದು. PFRDA, Pension Fund Regulatory and Development Authority is the regulator. Before that, let me give you a little bit of more information. See, there are 4 important regulators in India. 4 important regulators. One is RBI, one is SEBI, one is IRDA, and one is PFRDA. Pension Fund Regulatory and Development Authority, Insurance Regulatory and Development Authority, Securities and Exchange Board of India, Reserve Bank of India. ಓಕೆ, 4 ರೆಗ್ಯುಲೇಟರ್ಸ್ ಇದ್ದಾರೆ ಇಂಡಿಯಾದಲ್ಲಿ. RBI ಯಾರನ್ನು ನಿಯಂತ್ರಿಸ್ತದೆ ಅಂತ ಹೇಳಿದರೆ ಬ್ಯಾಂಕ್ಸ್ ಅನ್ನು ನಿಯಂತ್ರಿಸ್ತದೆ. ಬ್ಯಾಂಕ್ಸ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಬರ್ಬೋದು. ಸೆಬಿ ಮ್ಯೂಚುವಲ್ ಫಂಡ್ ಅನ್ನು ನೋಡ್ಕೊಳ್ತದೆ, ಶೇರ್ಸ್ ಅನ್ನು ನೋಡ್ಕೊಳ್ತದೆ, ಸ್ಟಾಕ್ಸ್ ಅನ್ನು ನೋಡ್ಕೊಳ್ತದೆ. ಓಕೆ, ಆಲ್ ದೀಸ್ ಥಿಂಗ್ಸ್ ಆರ್ ರೆಗ್ಯುಲೇಟೆಡ್ ಬೈ ಸೆಬಿ. Insurance Regulatory and Development Authority is the regulator for the entire insurance industry.
ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಯಾರು ರೆಗ್ಯುಲೇಟರ್ ಅಂತ ಕೇಳಿದರೆ ಇಟ್ ಈಸ್ IRDA. ಲಾಸ್ಟ್ ಒನ್ ಇಸ್ PFRDA. ಎಲ್ಲ ಪೆನ್ಷನ್ ಸ್ಕೀಮ್ಸ್, ಗವರ್ಮೆಂಟಲ್ಲಿ ಬರುವಂತಹ ಎಲ್ಲ ಪೆನ್ಷನ್ ಸ್ಕೀಮ್ಸಿನ ರೆಗ್ಯುಲೇಟರ್ ಯಾರು? PFRDA. ಓಕೆ, ಸೊ ದಿಸ್ ವಾಸ್ ಅ ಲಿಟಲ್ ಬಿಟ್ ಆಫ್ ಎಡಿಷನಲ್ ಇನ್ಫಾರ್ಮೇಷನ್. ಸೊ ಇದು ಪೆನ್ಷನ್ ಸ್ಕೀಮ್ ಆಗಿರುವ ಕಾರಣ ಯಾರು ರೆಗ್ಯುಲೇಟ್ ಮಾಡ್ತಾರೆ? PFRDA ಅವರೇ ರೆಗ್ಯುಲೇಟ್ ಮಾಡ್ತಾರೆ. ಈಗ ಇದರಂಡರಲ್ಲಿ ಯಾವುದೆಲ್ಲ ಸ್ಕೀಮ್ಸ್ ಉಂಟು ನೋಡ್ಕೊಳ್ಳೋಣ. ಅಟಲ್ ಪೆನ್ಷನ್ ಸ್ಕೀಮಲ್ಲಿ ದೇ ವಿಲ್ ಗಿವ್ ಯು, ಅಂದರೆ ದ ಪೆನ್ಷನ್ ಹೋಲ್ಡರ್ಸ್ ಯಾರಿದ್ದಾರೆ, ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ, ಅವರಿಗೆ ಪೆನ್ಷನ್ ಅಮೌಂಟನ್ನು ಕೊಡ್ತಾರೆ. ಪೆನ್ಷನ್ ಅಮೌಂಟನ್ನು ನೀವು ಅಟೈನ್ ಮಾಡಲಿಕ್ಕೆ ನೋಡಿ ಅಟ್ಲೀಸ್ಟ್ 18 ಇಯರ್ಸ್ ಆಗಿರಬೇಕು, ಅಪ್ ಟು 40 ಇಯರ್ಸ್. ಲಿಮಿಟ್ ನೋಡಿ 18 to 40 ಇಯರ್ಸ್. ನಾನು ಮಿನಿಮಮ್ ಲಿಮಿಟ್ ಫಿಕ್ಸ್ ಆಗಿರ್ಬೋದು ಅಂತ ಹೇಳಿದೆ, ಬಟ್ ಮ್ಯಾಕ್ಸಿಮಮ್ ವೇರೀಸ್ ಟು ಡಿಫ್ರೆಂಟ್ ಸ್ಕೀಮ್ಸ್. ಸೊ ಮ್ಯಾಕ್ಸಿಮಮ್ ವಿಲ್ ನಾಟ್ ಬಿ ಫಿಕ್ಸ್ಡ್. ಮಿನಿಮಮ್ ಫಾರ್ ಮೋಸ್ಟ್ ಆಫ್ ದ ಸ್ಕೀಮ್ಸ್ ಈಸ್ 18 ಇಯರ್ಸ್. ಸೊ ಇಲ್ಲಿ 18 ಇಯರ್ಸ್ ಆಗಿರಬೇಕು, ಅಪ್ ಟು ಎಷ್ಟಿರ್ಬೋದು? 40 ಇಯರ್ಸ್. 41 ಇಯರ್ಸ್ ಆದಾಗ ನೀವು ಅಟಲ್ ಪೆನ್ಷನ್ ಸ್ಕೀಮಲ್ಲಿ ಎನ್ರೋಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಿಮಗೆ ಸ್ಕೀಮ್ಸ್ ಕೊಡ್ತಾರೆ ಆಫ್ 1000, 2000, 3000, 4000 ಆರ್ 5000. 1,000ದಿಂದ 5,000 ತನಕ ಪೆನ್ಷನ್ ಅಮೌಂಟ್ ಸಿಗುವ ಸಾಧ್ಯತೆ ಉಂಟು. ಇದಕ್ಕೆ ನೀವು ಒಂದು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು. ಅದಕ್ಕೆ ಆಧಾರ್ ಲಿಂಕ್ ಆಗಿದ್ರೆ ಒಳ್ಳೆಯದು, ಆದರೆ ಅದು ಮ್ಯಾಂಡೇಟ್ರಿ ಅಲ್ಲ. ಮೊಬೈಲ್ ನಂಬರ್ ಇರಬೇಕು. ಇನ್ ಕೇಸ್ ಇಫ್ ದ್ಯಾಟ್ ಪೆನ್ಷನ್ ಹೋಲ್ಡರ್ ಡೈಸ್ ಅಟ್ ದ್ಯಾಟ್ ಟೈಮ್ ಅವರ ಬೆನಿಫಿಷರಿ ಯಾರಿರ್ತಾರೆ ಅವರಿಗೆ ಈ ಪೆನ್ಷನ್ ಅಮೌಂಟ್ ತಲುಪಿಸಿ ಕೊಡ್ತಾರೆ. ಓಕೆ, so this was the detail about Atal Pension Yojana. Next question, 8th question. Entry to the Pradhan Mantri Jeevan Jyoti Bima Yojana is not allowed after the age. ಇದರ ಅರ್ಥ ಏನು ಅಂತ ಹೇಳಿದರೆ, ಮ್ಯಾಕ್ಸಿಮಮ್ ಏಜ್ ಎಷ್ಟಿರಬೇಕು? ಮಿನಿಮಮ್ ಅಲ್ಲಿ ಕೇಳಿದರು, ಇಲ್ಲಿ ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಆದರೆ ಕೇಳುವ ರೀತಿ ನೋಡಿ. ಎಂಟ್ರಿ ಟು ದ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಈಸ್ ನಾಟ್ ಅಲೌಡ್ ಆಫ್ಟರ್, ಅಂದರೆ ಮ್ಯಾಕ್ಸಿಮಮ್ ಎಷ್ಟಾದಮೇಲೆ ನೀವು ಈ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂಡರಲ್ಲಿ ಎನ್ರೋಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ದ್ಯಾಟ್ ಇಸ್ ದ ಕ್ವೆಶನ್. ಬಿಫೋರ್ ದ್ಯಾಟ್, see, as I said, 18 will be the minimum for most of the cases. ಆದರೆ ಮ್ಯಾಕ್ಸಿಮಮ್ ವೇರೀಸ್. ಅಟಲ್ ಪೆನ್ಷನಲ್ಲಿ ಮ್ಯಾಕ್ಸಿಮಮ್ ಎಷ್ಟಿತ್ತು? 40. ಇದರಲ್ಲಿ ನೋಡಿ 45 ಆಪ್ಷನ್ ಉಂಟು, 55, 50 ಆ್ಯಂಡ್ 60. Our option is 50 years. Our correct option is 50 years. I'll explain how. See, ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದು ಒಂದು ಇನ್ಶೂರೆನ್ಸ್ ಸ್ಕೀಮ್. ಇನ್ಶೂರೆನ್ಸ್ ಸ್ಕೀಮ್ ಯಾರಿಗೋಸ್ಕರ ಕೊಡ್ತಿದ್ದಾರೆ ಅಂತ ಹೇಳಿದರೆ, ದಿಸ್ ಈಸ್ ಎಸ್ಪೆಷಲಿ ಫಾರ್ ದ ಪುವರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. LIC ಮೂಲಕ ಅವರು 18 ಇಯರ್ಸಿಂದ 50 ಇಯರ್ಸ್ ಒಳಗಿನ 18 ಇಯರ್ಸಿಂದ 50 ಇಯರ್ಸ್ ಒಳಗಿನ ವ್ಯಕ್ತಿಗಳಿಗೆ ಈ ಇನ್ಶೂರೆನ್ಸ್ ಸ್ಕೀಮನ್ನು ಕೊಡ್ತಿದ್ದಾರೆ. 9th May 2015 ಲಾಂಚ್ ಆಯಿತು. ಎಲ್ಲಿ ಅಂತ ಕೇಳಿದರೆ ಕೋಲ್ಕತ್ತಾದಲ್ಲಿ. ದೇ ಮಸ್ಟ್ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ಲಿಂಕ್ಡ್ ವಿತ್ ದೇಯರ್ ಆಧಾರ್. ಲೈಫ್ ಕವರೇಜ್ 2 ಲಕ್ಷದ ತನಕ ಸಿಗ್ತದೆ. ಲೈಫ್ ಕವರೇಜ್ 2 ಲಕ್ಷ ತನಕ ಸಿಗ್ತದೆ. ಎಲ್ಲಿ ತನಕ ಕವರೇಜ್ ಸಿಗ್ತದೆ ಅಂತ ಹೇಳಿದರೆ 55 ವರ್ಷದ ತನಕ ಕವರೇಜ್ ಸಿಗ್ತದೆ. ಎಂಟ್ರಿ ಆಗಲಿಕ್ಕೆ 18 to 50 ಇಯರ್ಸ್. ಕವರೇಜ್ ಎಲ್ಲಿ ತನಕ ಸಿಗ್ತದೆ? 55 ಇಯರ್ಸ್ ತನಕ ಸಿಗ್ತದೆ. ಇನ್ ಕೇಸ್ ಆಫ್ ಡೆತ್ ಆರ್ ಪರ್ಸನಲ್ ಆಕ್ಸಿಡೆಂಟ್ ಅಟ್ ದ್ಯಾಟ್ ಟೈಮ್ ದೇ ವಿಲ್ ಗಿವ್ ಯು ದ ಅಮೌಂಟ್. ಬಟ್ ಮೆಚ್ಯೂರ್ ಆದಮೇಲೆ 55 ಇಯರ್ಸ್ ಆದಮೇಲೆ ಕೂಡ ಆ ವ್ಯಕ್ತಿಗೆ ಏನೂ ಆಗಲಿಲ್ಲ ಅಂತ ತಿಳ್ಕೊಂಡ್ರೆ ಮೆಚ್ಯೂರಿಟಿ ಆದಮೇಲೆ ಆ 2 ಲಕ್ಷ ಅವರಿಗೆ ಸಿಗೋದಿಲ್ಲ. ಇಟ್ ಈಸ್ ಓನ್ಲಿ ಅ ಲೈಫ್ ಕವರೇಜ್. ಓಕೆ, ದಿಸ್ ಈಸ್ ಅಬೌಟ್ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ. 9th ಕ್ವೆಶನಿಗೆ ಹೋಗೋಣ. ಅಂಡರ್ ದ ಮೈಕ್ರೋ ಕ್ರೆಡಿಟ್ ಸ್ಕೀಮ್, ಅಂಡರ್ ದ ಮೈಕ್ರೋ ಕ್ರೆಡಿಟ್ ಸ್ಕೀಮ್ ಆಫ್ PM ಮುದ್ರಾ ಯೋಜನಾ. ಮುದ್ರಾ ಯೋಜನೆ ಅಂದರೆ ಏನು? ಮುದ್ರಾ ಯೋಜನೆ ಈಸ್ ಅ ಪರ್ಸನಲ್ ಲೋನ್ ಸ್ಕೀಮ್. ಪರ್ಸನಲ್ ಲೋನ್ ಕೊಡ್ತಾರೆ ಇದರ ಅಂಡರಲ್ಲಿ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕ್ರೆಡಿಟ್? ಮ್ಯಾಕ್ಸಿಮಮ್ ಕ್ರೆಡಿಟ್ ಎಷ್ಟು ಕೊಡ್ತಾರೆ ಇದರಲ್ಲಿ? 5 ಲಕ್ಷ, 10 ಲಕ್ಷ, 20 ಲಕ್ಷ, 25 ಲಕ್ಷ ಮ್ಯಾಕ್ಸಿಮಮ್. ನಾನು ಡಿಸ್ಕಸ್ ಮಾಡಿದೆ. ಮುದ್ರಾ ಸ್ಕೀಮ್ ಅಂಡರಲ್ಲಿ 3 ಸ್ಕೀಮ್ಸ್ ಉಂಟು. ಒಂದು ಶಿಶು, ಒಂದು ಕಿಶೋರ್, ಇನ್ನೊಂದು ತರುಣ್. ಶಿಶುವಲ್ಲಿ ಎಷ್ಟು? ಶಿಶುವಲ್ಲಿ ಮಿನಿಮಮ್ ಆಫ್ 50,000. 0 to 50,000 you can avail the loan here. 0 to 50,000 you can avail loan under Shishu scheme. 50,000 to 5 lakh you can avail loan under Kishore scheme. 5 lakh to 10 lakh you can avail loan under Tarun scheme. So ಇಲ್ಲಿ ಕ್ವೆಶನ್ ಏನಿತ್ತು? ಮ್ಯಾಕ್ಸಿಮಮ್ ಕ್ರೆಡಿಟ್ ಎಷ್ಟು ಕೊಡ್ತಾರೆ? ಮ್ಯಾಕ್ಸಿಮಮ್ ಕ್ರೆಡಿಟ್ ಗಿವನ್ ಈಸ್ 10 lakh. ಮ್ಯಾಕ್ಸಿಮಮ್ ಕ್ರೆಡಿಟ್ ಈಸ್ 10 lakh. ಓಕೆ, ಮೂವಿಂಗ್ ಆನ್ ಟು ದ ಲಾಸ್ಟ್ ಕ್ವೆಶನ್ ಆಫ್ ಟುಡೇಸ್ ಸೆಷನ್. ಪ್ರಧಾನ್ ಮಂತ್ರಿ ಉಜ್ವಲ್ ಯೋಜನೆ. ಪ್ರಧಾನ್ ಮಂತ್ರಿ ಉಜ್ವಲ್ ಯೋಜನೆ. ಉಜ್ವಲ್ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗಬೇಕು ಏನು? LPG. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್?
LPG ಕನೆಕ್ಷನ್, ನಾಟ್ ಅಬೌಟ್ ಸ್ಕಿಲ್ ಇಂಪಾರ್ಟಿಂಗ್ ಇದ್ರೆ ಮೇಕ್ ಇನ್ ಇಂಡಿಯಾದಲ್ಲಿ ಬರ್ತಿತ್ತು. ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಅಲ್ಲ, ಎಲೆಕ್ಟ್ರಿಸಿಟಿ ಕೂಡ ಅಲ್ಲ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಂದರೆ ಸೋಲರೈಸೇಷನ್ ಸ್ಕೀಮಲ್ಲಿ ಹೊಸತಾಗಿ ಏನು ಲಾಂಚ್ ಆಗ್ತಾ ಉಂಟು, ರೂಫ್ ಟಾಪ್ ಸೋಲರೈಸೇಷನ್, 300 ಯೂನಿಟ್ಸ್ ಆಫ್ ಫ್ರೀ ಎಲೆಕ್ಟ್ರಿಸಿಟಿ, ಅದು ನಾವು ಅಲ್ಲಿ ಕನ್ಸಿಡರ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ಉಜ್ವಲ್ ಯೋಜನೆ ಅಂಡರಲ್ಲಿ ಏನು ಬರ್ತದೆ, ದಟ್ ಇಸ್ LPG ಕನೆಕ್ಷನ್. ಓಕೆ, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಂಡರಲ್ಲಿ ನೋಡಿ LPG ಕನೆಕ್ಷನ್ ಅನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಯಾಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ? ಟು ಎಂಪವರ್ ದ ವುಮೆನ್. 1 May 2016 ಇದು ಲಾಂಚ್ ಆಯಿತು. ಫಾರ್ ದ ವುಮೆನ್ ಬಿಲೋ ದ ಪವರ್ಟಿ ಲೈನ್, BPL ಕಾರ್ಡ್ ಹೋಲ್ಡರ್ಸ್ ಯಾರಿರ್ತಾರೆ ಅವರಿಗೋಸ್ಕರ ಇದರಲ್ಲಿ LPG ಕನೆಕ್ಷನ್ಸನ್ನು ಸವಲತ್ತನ್ನು ಕೊಡ್ತಿದ್ದಾರೆ. ಇಂಡೋರ್ ಪೊಲ್ಯೂಷನ್ ಆಗದೇ ಇದ್ದ ಹಾಗೆ ಕುಕ್ಕಿಂಗ್ ಮಾಡುವಾಗ ಅಂದರೆ ಅಡುಗೆ ಮಾಡುವಾಗ ಅದರ ಕೆಮಿಕಲ್ಸ್ ಏನುಂಟು ಅದರಿಂದ ಇವರನ್ನು ರಕ್ಷಿಸಿಗೋಸ್ಕರ, ಹಾಗೂ ಪ್ಯೂರಿಟಿ ಡಿಗ್ರೇಡೇಷನ್ ಆಗ್ತಾ ಇತ್ತು, ಎನ್ವೈರ್ಮೆಂಟಿಗೆ ತುಂಬಾ ಹಾರ್ಮ್ ಆಗ್ತಾ ಇತ್ತು, ಅದನ್ನು ಕಮ್ಮಿ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ಮನೆಗೂ ಅಂದರೆ BPL ಕಾರ್ಡ್ ಹೋಲ್ಡರ್ಸ್ ಯಾರೆಲ್ಲ ಇರ್ತಾರೆ ಅವರ ಮನೆಗೆ LPG ಕನೆಕ್ಷನಿನ ಸವಲತ್ತನ್ನು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಂಡರಲ್ಲಿ ಕಲ್ಪಿಸ್ತಾ ಇದ್ದಾರೆ. This is all for today's class, my dear students. Thank you for patiently listening to this lecture. ಈ MCQs ನಿಮಗೆ ತುಂಬ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೂ ನಿಮ್ಮ ಎಕ್ಸಾಮಿನೇಷನ್ಸಿಗೆ ಈ MCQs ಅನ್ನು ಬಿಟ್ಟು ಇನ್ನಿಷ್ಟು MCQsಗಳನ್ನು ಕೂಡ ನೀವು ಓದ್ಕೊಂಡು ನಿಮ್ಮ ಪ್ರಿಪ್ರೇಷನ್ಸನ್ನು ಇನ್ನಷ್ಟು ಬೆಟರ್ ಮಾಡಿಕೊಳ್ಳಿ. I wish you all the best. We'll meet you in the next class. Thank you. Thanks for watching. For IAS, KAS, banking, all competitive exams, recorded lectures and courses, download Prime Success app from Google's Play Store. Subscribe to our YouTube channel for more such videos.